ಗದಗ ಜಿಲ್ಲೆಯ ರಾಚೋಟೇಶ್ವರ ಸ್ವಾಮೀಜಿ 33 ದಿನಗಳ ಕಠಿಣ ಶಿವಯೋಗ ಸಮಾಧಿ ಹಾಗೂ ಮೌನ ಅನುಷ್ಠಾನವನ್ನು ಪೂರ್ಣಗೊಳಿಸಿದ್ದಾರೆ. ಬೆಳಕು, ಗಾಳಿ, ನೀರು, ಆಹಾರವಿಲ್ಲದೆ ಲೋಕ ಕಲ್ಯಾಣಕ್ಕಾಗಿ ಕೈಗೊಂಡ ಈ ಪವಾಡ ಸದೃಶ್ಯ ವೃತ ಅಂತ್ಯಗೊಂಡಿದ್ದು ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡಿದ್ದಾರೆ. ಇವರು ಹೊರಬರುತ್ತಿದ್ದಂತೆ ಗದಗದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಲೋಕ ಕಲ್ಯಾಣಕ್ಕಾಗಿ ಬೂದೀಶ್ವರ ಮಠದ ಪೀಠಾಧಿಪತಿ ರಾಚೋಟೇಶ್ವರ ಶ್ರೀಗಳು ಕಠಿಣ ವೃತ ಕೈಗೊಂಡಿದ್ರು. 33 ದಿನಗಳ ಕಾಲ ಮೌನ ಅನುಷ್ಠಾನ ಹಾಗೂ ಶಿವಯೋಗ ಸಮಾಧಿಯಾಗಿದ್ರು. ಈಗ ಆ ಕಠಿಣ ವೃತ ಅಂತ್ಯವಾಗಿದ್ದು ಶ್ರೀಗಳು ಗರ್ಭಗುಡಿಯಿಂದ ಹೊರಬಂದು ಭಕ್ತರಿಗೆ ದರ್ಶನ ನೀಡಿದ್ರು. ಶ್ರೀಗಳನ್ನು ನೋಡಲು ರಾಜ್ಯದ ನಾನಾ ಭಾಗದಿಂದ ಲಕ್ಷಾಂತರ ಭಕ್ತರ ಸಮೂಹವೇ ಆಗಮಿಸಿತ್ತು. ಶ್ರೀಗಳ ಕೌತುಕ ಕ್ಷಣವನ್ನು ಕಣ್ತುಂಬಿಕೊಂಡ್ರು. ಗದಗ ತಾಲೂಕಿನ ಅಂತೂರ ಬೆಂತೂರ ಗ್ರಾಮದ ಬೂದೀಶ್ವರ ಮಠದ ಪೀಠಾಧಿಪತಿ ರಾಚೋಟೇಶ್ವರ ಶ್ರೀಗಳು ಶಿವಯೋಗ ಸಮಾಧಿ ಮೌನ ಅನುಷ್ಠಾನ ಮಾಡಿ ಪವಾಡ ಸೃಷ್ಟಿ ಮಾಡಿದ್ದಾರೆ. ಕಠಿಣವಾದ ಶಿವಯೋಗ ಸಮಾಧಿ ಯೋಗವನ್ನು ಮಾಡಿದ್ದಾರೆ. ಇದೀಗ ವಿವಿಧ ಮಠಾಧೀಶರು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಹೊರಬಂದಿದ್ದಾರೆ. ಜೂನ್ 3ರಂದು ಮಧ್ಯರಾತ್ರಿ 3 ಗಂಟೆಗೆ ಗರ್ಭಗುಡಿ ಪ್ರವೇಶ ಮಾಡಿದ್ರು. ಗರ್ಭಗುಡಿಯಲ್ಲಿನ ಶಿವಲಿಂಗದ ಮುಂದೆ ಕಠಿಣವಾದ ತಪಸ್ಸು ಮಾಡಿದ ಶ್ರೀಗಳು ಈಗ ಹೊರಬಂದು ಸಹಸ್ರಾರು ಭಕ್ತರಿಗೆ ದರ್ಶನ ನೀಡಿದ್ದಾರೆ. ಶ್ರೀಗಳು ಮೌನಾನುಷ್ಠಾನ ಮುಗಿಸಿ ಹೊರಬರ್ತಿದ್ದಂತೆ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತ್ತು. ಗರ್ಭಗುಡಿಯ ಕಗ್ಗತ್ತಲಲ್ಲಿ ಅನ್ನ ನೀರು ಇಲ್ಲದೆ 33 ದಿನಗಳ ಶಿವಯೋಗ ಸಮಾಧಿ ಹಾಗೂ ಮೌನಾನುಷ್ಠಾನ ಮಾಡಿ ಪವಾಡ ಸೃಷ್ಟಿ ಮಾಡಿದ್ದಾರೆ. ಈ ಮೂಲಕ ವಿಜ್ಞಾನಕ್ಕೆ ಸವಾಲು ಹಾಕಿದ್ದಾರೆ. ಇದೀಗ ಶ್ರೀಗಳು ಹೊರ ಬಂದಿದ್ದು 33 ದಿನಗಳು ಅನ್ನ ನೀರು ಬಿಟ್ಟು ತುಂಬಾ ಸುಸ್ತಾದಂತೆ ಕಾಣಿಸ್ತಿದೆ. ಅವರ ಆರೋಗ್ಯ ಏರುಪೇರಾದಂತೆ ಮೇಲ್ನೋಟಕ್ಕೆ ಕಾಣಿಸಿದೆ. ಅವರಿಗೆ ಸ್ನಾನ ಮಾಡಿಸಿದ್ದು ಮತ್ತೆ ನಾರ್ಮಲ್ ಆಗಲು ಅನೇಕ ದಿನಗಳೇ ಬೇಕಾಗಬಹುದು. ಅವರ ಫಾಲೋವರ್ಸ್ ಮಾತ್ರ ಇದರಿಂದ ಆಶ್ಚರ್ಯಗೊಂಡಿದ್ದಾರೆ. ಅಲ್ಲೆಲ್ಲರೂ ಆ ಕಡೆ ಈ ಕಡೆ ಕೆರೆಯಿದೆ, ದಯವಿಟ್ಟು ಯಾರು ಹಿಡಿಯೋರು ಶಾಂತ ರೀತಿಯಿಂದ ನಿಂದ್ರಿ. ದಯವಿಟ್ಟು ಹಿಂದ್ಗಡೆ ಕೆರೆ ಬೇರೆ ಆಡ್ಬಾರ್ದು, ಯಾರು ಕೆಳಗೆ ನಿಂದ್ರಿ. ಹಸಿ ದುಡ್ಡು ಅಲ್ಲಿ ತಂತಿ ಮೇಲೆ ಬ್ಯಾಟ್ರಿ ಶ್ರೀ ರಾಚೋಟೇಶ್ವರ ಮಹಾಸ್ವಾಮಿಗಳು ಅಂತೂರ್ಬೆಂತೂರು, ಗದಗ ತಾಲೂಕು, ಗದಗ ಡಿಸ್ಟಿಕ್ಕಿನ ಅಂತೂರ್ಬೆಂತೂರು ತಾಲೂಕಿನಲ್ಲಿ ಇಲ್ಲಿ ಶಿವಯೋಗ ಸಮಾಧಿಯನ್ನ ಕೈಗೊಂಡಿದ್ದಾರೆ. ಸತತ 33 ದಿನಗಳ ಕಾಲ ಶಿವಯೋಗ ಸಮಾಧಿಯನ್ನ ಪಾಲ್ಗೊಂಡಿದ್ದಾರೆ. ಇದಕ್ಕೆ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಜನ ಸಮೂಹ, ಅಂದ್ರೆ ಎಲ್ಲೋ ಒಂದು ಚಿಕ್ಕದಂತಹ ಹಳ್ಳಿ ಇವಾಗ ಕರ್ನಾಟಕಾದ್ಯಂತ ಅಥವಾ ಎಷ್ಟೊಂದು ಬ್ರಾಡವಾಗಿ ಆಯ್ತು ಅಂತಂದ್ರೆ ಹೇಳಕ್ ಆಗ್ತಾ ಇಲ್ಲ, ಇಲ್ಲಿ ನೋಡಕ್ಕೂ ಹೋಗ್ತಾ ಇಲ್ಲ, ಅಷ್ಟು ಜನ ಸಮೂಹ ಇಲ್ಲಿ ಬರ್ತಾ ಇದೆ.
ವೈಯಕ್ತಿಕವಾಗಿ ಎಲ್ಲೋ ಒಂದು ಕಡೆ ನಾವು ನೋಡ್ತಾ ಇದ್ವಿ, ಈ ತರ ಎಲ್ಲ ಒಂದು ಹಳೆ ಕಾಲದಲ್ಲಿ ಕೇಳ್ತಾ ಇದ್ವಿ. ಶಿಶುನಾಳ ಶರೀಫರ ಕಾಲ ಆಗಿರ್ಬೋದು ಅಥವಾ ಮಹಾಂತಪ್ಪ ಅವ್ರ ಕಾಲ, ಅವ್ರ ಕಥೆಗಳು ಮಾತ್ರ ನಾವು ಕೇಳ್ತಾ ಇದ್ವಿ. ಆದ್ರೆ ನಮ್ಮ ಕಾಲದಲ್ಲಿ ಇಲ್ಲೊಂದು ಸಮಾಧಿ ಯೋಗ 33 ದಿನ ಅಂದ್ರೆ ಸಾಧ್ಯನೇ ಇಲ್ಲ, ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ. ನಾವ್ ಅನ್ಕೊಂಡ್ ಮಟ್ಟಿಗೆ 21 ದಿನ ಏನು ಇಲ್ದೇನೆ ಇರ್ಬೋದು ಅಂತ ಒಂದು ಕ್ಯಾಲ್ಕುಲೇಷನ್. ಆದ್ರೆ ಇವರು 33 ದಿನಗಳ ನಂತರ ನೀವು ನೋಡ್ಬೋದು ದೇವಸ್ಥಾನವನ್ನ. ಇವನ್ ನಾನು ಹೋಗಿ ಕೂಡ ನೋಡ್ದೆ, ಎಲ್ಲಾದ್ರೂ ಕಿಟಕಿ ಬಾಗ್ಲಿ ಏನಾದ್ರು ಇದೆಯಾ ಏನು ಅಂತ. ಏನು ಇಲ್ಲ, ಗಾಳಿ ಬೆಳಕು ನೀರು ಊಟ ಏನು ಇಲ್ದೇನೆ 33 ದಿನಗಳ ಕಾಲ ಅವರು ಇಲ್ಲಿ ದೊಡ್ಡ ಪವಾಡನೆ ಅನ್ಬೋದು. ಇಲ್ಲಿ ಬಂದು ಅವ್ರ ಆಶೀರ್ವಾದ ತಗೊಳೋದೇ ಒಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ನಾವು ನಮ್ ಕಣ್ಣಾರೆ ನೋಡ್ತಾ ಇದೀವಿ ಅಂದ್ರೆ ನಮ್ ಪುಣ್ಯ ಅಂತ. ಈ ಜನಜಿ ಕೆಟ್ಟ ಜನರೇಷನ್ ಅಲ್ಲಿ ಈ ತರದ್ ಏನಾದ್ರು ಪವಾಡ ನೋಡ್ಬೇಕಂದ್ರೆ ಅಂತೂ ಖಂಡಿತವಾಗಿ ನೀವೆಲ್ಲ ಬರ್ಬೇಕು. ಅಂದ್ರೆ ನಿಮಗೆ ಕಣ್ಣಾರನ್ನೇ ನೋಡ್ಬೋದು ನೀವು ಇದ್ರ ಪವಾಡ ಅಂತ ಹೇಳ್ಬೋದು. ಸಂಪದಾಲಿಕೆ ಸಮುಲ್ಲೇಖನವಿತ್ತೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ. ಪ್ರಾತಸ್ಮರಣೆಯಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಸದಾ ಧ್ಯಾನಿಸುವ ಪೂಜಿಸುವ ಗುರುದೇವರಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀ ಷಟ್ಸ್ಥಲ ಬ್ರಹ್ಮಿ ರಾಚೋಟೇಶ್ವರ ಶಿವಾಚಾರ್ಯ ಅಪ್ಪಂಗಳವರ 33ನೇ ಶಿವಯೋಗ ಸಮಾಧಿ ಮತ್ತು 775 ತಾಸುಗಳ ಪರ್ಯಂತರ ಶಿವಯೋಗಿ ಸಮಾಧಿಯನ್ನು ಅಪ್ಪವರು ಮಾಡಿರುತ್ತಾರೆ. ಲೋಕ ಕಲ್ಯಾಣಕ್ಕಾಗಿ, ಲೋಕದ ಹಿತಕ್ಕಾಗಿ, ಲೋಕದ ಒಳಿತಿಗಾಗಿ, ಭಕ್ತರ ಏಳಿಗೆಗಾಗಿ ತಾವು ಸುಮಾರು 26 ವರ್ಷಗಳಿಂದ ಯಾವುದೇ ಊಟ ಇಲ್ಲದೆ ಸದಾವಕಾಲ ತ್ರಿಕಾಲ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. 16ನೇಯ ಶಿವಯೋಗ ಸಮಾಧಿ ಮತ್ತು 60ನೇಯ ಅನುಷ್ಠಾನ, ಇದು 33 ದಿವಸದ ಬಹಳ ದೊಡ್ಡ ಪ್ರಮಾಣದ ಗುರುಗಳ ಒಂದು ಸಂಕಲ್ಪ ಅನುಷ್ಠಾನದ ಸಮಾಧಿ ಯೋಗ. 775 ಲಿಂಗ ಸ್ಥಾಪನೆ ಮತ್ತು ಇವತ್ತಿಗೂ 75 ತಾಸುಗಳ ಪರ್ಯಂತರ ಸದಾವಕಾಲ ಗದ್ದಿಗೆಯಲ್ಲಿ ಶಿವಯೋಗ ಸಾಧನದ ಮೂಲಕ ಗುರುಗಳ ಬಹುದೊಡ್ಡ ಈ ಜಗತ್ತಿನಲ್ಲಿ ಮಹಾತ್ಮರು, ಸಿದ್ಧಿ ಪುರುಷರು, ಯೋಗಿಗಳು, ಋಷಿಮುನಿಗಳು ಬಹಳಷ್ಟು ಜನರ ಇತಿಹಾಸವನ್ನು ನಾವು ಕಂಡಿದ್ದೇವೆ. ಆದರೆ ಇವತ್ತಿನ ದಿನಮಾನದಲ್ಲಿ ಈ ಜಗತ್ತಿನೊಳಗ 775 ತಾಸು 33 ದಿವಸ ಮಾಡಿದಂತ ಪವಾಡ ಪುರುಷ ಎಂದೆಂದರೂ ಕೂಡ ತಪ್ಪಾಗೋದಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ. ಈ ಸರಿ ಮಾಡಿದಂತ ಅವರ ಅನುಷ್ಠಾನ ಬಹಳ ದೊಡ್ಡ ಪ್ರಮಾಣ ಅನುಷ್ಠಾನ ಇದ್ದಿದ್ದಕ್ಕಾಗಿ ಅವರು ಸದಾವಕಾಲ ಅನುಷ್ಠಾನದ ಜೊತೆಯಲ್ಲಿ ಪಾದಯಾತ್ರೆ ಮತ್ತು ಭಕ್ತರ ಒಂದು ಇಷ್ಟಾರ್ಥವನ್ನು ಆಶೀರ್ವಾದವನ್ನು ಕೊಟ್ಟು ಆರೋಗ್ಯ ವಿಚಾರದಲ್ಲಿ ಪ್ರತಿ ಸಾಲ ಅನುಷ್ಠಾನ ಮಾಡಿದವರನ್ನು ಕೂಡ ತಾವೇನಾದ ಸುಧಾರಿಸಿಕೊಳ್ಳುತ್ತಿದ್ರು. ಅವರು ಯೋಗದ ಮೂಲಕ, ತಪಸ್ಸಿನ ಮೂಲಕ. ಸ್ವಲ್ಪ ಈ ಸಾರಿ 33 ದಿವಸ ಅನುಷ್ಠಾನ ಮಾಡಿದ್ದು 2 ತಿಂಗಳ ಪರ್ಯಂತರ ಅವರು ಉಪವಾಸ, ಬೇವಿನ ರಸ ಮತ್ತು ಪತ್ರಿ ರಸದ ಮೂಲಕ ಅನುಷ್ಠಾನ ಮಾಡಿದಂತ ಪೂಜ್ಯರು. ಅದಕ್ಕಾಗಿ ಸ್ವಲ್ಪ ಅವರು ಯೋಗದಲ್ಲಿದ್ದಾರೆ. ಅವ್ರಿಗೇನಪ್ಪ ಅಂದ್ರೆ ಇನ್ನು ಯೋಗ ಧ್ಯಾನದಲ್ಲಿದ್ದಾರೆ. ನಮ್ಮ ಈ ಲೋಕದ ವ್ಯವಹಾರದ ನೋಡಿ, ಲೋಕದ ಎಲ್ಲಾ ಜನರ ಒಂದು ಮಾತನಾಡ್ತಕ್ಕಂಥ ಶಬ್ದ ಆಗಲಿ, ಅವರ ವಿಚಾರಗಳು ಮತ್ತೆಲ್ಲರನ್ನು ದೃಷ್ಟಿಯನ್ನು ಹಾಕಿದ್ದಾರೆ. ಪೂಜ್ಯರ ಒಂದು ತಪೋಶಕ್ತಿಯಿಂದ ಇವತ್ತು ಅಂತೂರು ಬೆಂತೂರು ಗ್ರಾಮ ಸಾಕ್ಷಾತ್ ಪರಮಾತ್ಮ ಇಳಿದು ತಮ್ಮೆಲ್ಲ ನೇತ್ರ ದೃಷ್ಟಿಯಿಂದ ಎಲ್ಲರನ್ನು ಆಶೀರ್ವಾದ ರಾಚೋಟೇಶ್ವರಪ್ಪರು ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ.